ತರ ರೇಷನ್ ಕಾರ್ಡ್ ಬಳಕೆದಾರರಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮರುಪರಿಶೀಲನೆ ಆದ್ರೆ ನಡೀತಿರುವಂತದ್ದು. ಈ ಮರುಪರಿಶೀಲನೆ ವೇಳೆ ರೇಷನ್ ಕಾರ್ಡ್ ನಲ್ಲಿ ನಾವೇನೆಲ್ಲ ಚೆಕ್ ಮಾಡ್ಕೋಬೇಕು, ರೇಷನ್ ಕಾರ್ಡ್ ನಲ್ಲಿ ಯಾವ ತರ ಅಪ್ಡೇಟ್ಸ್ ಅನ್ನ ಮಾಡಿಸ್ಬೇಕಾಗುತ್ತೆ, ಜೊತೆಗೆ ಯಾವ ರೇಷನ್ ಕಾರ್ಡ್ ಬಳಕೆದಾರರು ಗೃಹಲಕ್ಷ್ಮಿ ಯೋಜನೆಗೆ ಈ ಸಾರಿ ಅರ್ಹರಿದ್ದಾರೆ ಏನು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ. ಅಂಡ್ ಹಾಗೇನು ಚಾನಲ್ಗೆ ಪ್ರತಿಯೊಬ್ಬರು ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಿಮ್ಮ ಹತ್ರ BPL ರೇಷನ್ ಕಾರ್ಡ್ ಇರಲಿ, APL ರೇಷನ್ ಕಾರ್ಡ್ ಇರಲಿ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಇರಲಿ, ನಿಮ್ಗೆ ಇವತ್ತಿನ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಅಂದ್ರೆ ಯಾವ ಒಂದು ದಾಖಲೆ ನಮ್ಮ ಹತ್ರ ಕಡ್ಡಾಯವಾಗಿರಬೇಕು, ರೇಷನ್ ಕಾರ್ಡ್ ಆದ್ರೆ ಕಡ್ಡಾಯವಾಗಿರ್ಬೇಕಾಗುತ್ತೆ. ಹಾಗಿದ್ರೆ ಈ ಸಾರಿ ಮರುಪರಿಶೀಲನೆ ಆದ್ರೆ ಮಾಡ್ತಾರೆ ಅಲ್ವಾ, ನಿಮ್ಮ ಒಂದು ಮನೆ ಬಾಗಿಲಿಗೆನೆ ಸರ್ಕಾರಿ ನೌಕರರು, ಅಂಗನವಾಡಿ ಕಾರ್ಯಕರ್ತರು ಅಥವಾ ಆಶಾ ಕಾರ್ಯಕರ್ತರು ನಿಮ್ಮ ಒಂದು ಮನೆ ಬಾಗಿಲಿಗೆ ವಿಸಿಟ್ ಮಾಡ್ತಾರೆ. ಆ ಒಂದು ಟೈಮ್ ಅಲ್ಲಿ ನಿಮ್ಮ ಹತ್ರ ರೇಷನ್ ಕಾರ್ಡ್ ಅನ್ನ ಕೇಳ್ತಾರೆ, ನೀವು ರೇಷನ್ ಕಾರ್ಡ್ ಅನ್ನ ಕೊಡಬೇಕಾಗುತ್ತೆ. ಓಕೆನಾ? ಸೊ ಯಾಕೆ ಏನು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೋಡಿ, ಯಾವ ರೇಷನ್ ಕಾರ್ಡ್ ಬಳಕೆದಾರರು ಈ ಬಾರಿ ಮರುಪರಿಶೀಲನೆ ವೇಳೆ ಅರ್ಹರಿದ್ದಾರೆ ಅಂತ ಅಂದ್ರೆ ನಿಮ್ಮ ಹತ್ರ BPL ರೇಷನ್ ಕಾರ್ಡ್ ಇರಲಿ, APL ರೇಷನ್ ಕಾರ್ಡ್ ಇರಲಿ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಇರಲಿ, ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರಿರ್ತೀರಾ. ಹೌದು, ನಿಜ, 100% ಆಗಿ ನೀವೆಲ್ಲರೂ ಅರ್ಹರಾದ್ರೆ ಇರ್ತೀರಾ. ಹಾಗಿದ್ರೆ ಈ ಒಂದು ರೇಷನ್ ಕಾರ್ಡ್ ನಲ್ಲಿ ನೀವೇನ್ ಚೆಕ್ ಮಾಡ್ಕೋಬೇಕು, ಮೊದಲಿಗೆ ಬಂದ್ಬಿಟ್ಟು ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಇಲ್ವಾ ಅಂತ ಹೇಳಿ ನೋಡ್ಕೋಬೇಕಾಗುತ್ತೆ. ಯಾಕಂತ ಅಂದ್ರೆ ಇದೆಲ್ಲಾನು ಸಹ ಆಟೋಮೆಟಿಕ್ ಎಲ್ಲ ಲಿಂಕ್ ಆಗ್ಬೇಕಾಗುತ್ತೆ. ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು, ಜೊತೆಗೆ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಕರೆಕ್ಟ್ ಆಗಿ ಲಿಂಕ್ ಆಗಿರಬೇಕು. ರೇಷನ್ ಕಾರ್ಡ್ ನಲ್ಲಿ KYC ಅಂತ ಏನ್ ಬರುತ್ತೆ ಎಲ್ಲಾ ತರದ ಅಪ್ಡೇಟ್ಸ್ ಅನ್ನ ನೀವು ಮಾಡಿಸಿರ್ಬೇಕಾಗುತ್ತೆ. ಯಾಕೆ ಅಂತ ಅಂದ್ರೆ ಅವರು ಮರುಪರಿಶೀಲನೆ ವೇಳೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಅನ್ನ ಜೊತೆಗೆ ಆ ಒಂದು ರೇಷನ್ ಕಾರ್ಡ್ ಎಲ್ಲ ಎಂಟ್ರಿ ಮಾಡಿದಾಗ ಅಲ್ಲಿ ಅವ್ರಿಗೆ ಎಲ್ಲಾ ಡೀಟೇಲ್ಸ್ ಕರೆಕ್ಟ್ ಆಗಿ ತೋರಿಸಬೇಕಾಗುತ್ತೆ. ಅದಕ್ಕಿಂತ ಇಂಪಾರ್ಟೆಂಟ್ ಏನ್ ಚೆಕ್ ಮಾಡ್ಕೋಬೇಕು ಗೊತ್ತಾ, ನೀವು ಅಲ್ಲಿ ಬಂದ್ಬಿಟ್ಟು ಹೆಡ್ ಆಫ್ ದಿ ಫ್ಯಾಮಿಲಿಯನ್ನ ಚೆಕ್ ಮಾಡ್ಕೋಬೇಕು. ಮೊದಲಿಗೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಲ್ಲಿ ಹೆಡ್ ಆಫ್ ದಿ ಫ್ಯಾಮಿಲಿ ಯಾರು ಇರ್ತಾರೋ ಅವರ ಒಂದು ಹೆಸರಲ್ಲೇ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಆಗೋದು. ಯಾಕಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಬಂದ್ಬಿಟ್ಟು ಮನೆಯ ಯಜಮಾನಿಗೆ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಪಡ್ಕೊಳ್ಳೋದಕ್ಕೆ, ಇದರ ಒಂದು ಲಾಭ ಪಡ್ಕೊಳ್ಳೋದಕ್ಕೆ ಅರ್ಹರಿರುವಂತದ್ದು. ಹಾಗಿದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗ ಯಾಕೆ ಮತ್ತೆ ಮರುಪರಿಶೀಲನೆ ಮಾಡ್ತಿದ್ದಾರೆ, ಮೃತಪಟ್ಟಿರೋ ಅವರ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗ್ತಿದೆ. ಸ್ಟಾರ್ಟಿಂಗ್ ಅಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಅದಾದ್ಮೇಲೆ ಒಂದು 1 year ಆದ್ಮೇಲೆನೋ 2 months ಆದ್ಮೇಲೆನೋ ಅಥವಾ ಎಷ್ಟೋ ಒಂದಿಷ್ಟು ಡ್ಯೂರೇಷನ್ ಕಳೆದಿದ್ದ ಆದ್ಮೇಲೆ ಅವ್ರು ಏನೋ ಒಂದು ರೀಸನ್ ಇಂದ ಅಥವಾ ವಯಸ್ಸಾಗಿ ಅವರು ಮೃತಪಟ್ಟಿರ್ತಾರೆ ಮನೆಯ ಯಜಮಾನಿಯರು. ಆದ್ರೂ ಅವರ ಒಂದು ಬ್ಯಾಂಕ್ ಖಾತೆಗೆ ಮೃತಪಟ್ಟಿದ್ದಾದ್ಮೇಲೆನೂ ಪ್ರತಿ ತಿಂಗಳು ಅವರ ಒಂದು ಬ್ಯಾಂಕ್ ಖಾತೆಗೆ ಹಣ ಆದ್ರೆ ಜಮಾ ಆಗ್ತಿದೆ. ಅದನ್ನ ಸ್ಟಾಪ್ ಮಾಡಬೇಕು ಅಂತ ಹೇಳಿ ಸರ್ಕಾರ ಆದ್ರೆ ಈ ಒಂದು ನಿರ್ಣಯ ಆದ್ರೆ ತಗೊಂಡಿದ್ದು. ಅಂಡ್ ಈಗ ಸರ್ಕಾರ ಏನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಅಂತ ಅಂದ್ರೆ, ಈಗ ರೇಷನ್ ಕಾರ್ಡ್ ಅಲ್ಲಿ ಬಂದ್ಬಿಟ್ಟು ಹೆಡ್ ಆಫ್ ದಿ ಫ್ಯಾಮಿಲಿ ಇರುವಂತವ್ರು ಏನಾದ್ರೂ ಮೃತಪಟ್ಟಿದ್ರೆ ಅವರನ್ನ ರಿಮೂವ್ ಮಾಡಿಸಿ ರೇಷನ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸಿರ್ಬೇಕು. ಇಲ್ಲ ಅಂತ ಅಂದ್ರೆ ಮರುಪರಿಶೀಲನೆ ವೇಳೆ ನಿಮಗಾದ್ರೆ ತೊಂದರೆ ಆಗುತ್ತೆ. ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ಈಗ ರೇಷನ್ ಕಾರ್ಡ್ ಇದೆ, ರೇಷನ್ ಕಾರ್ಡ್ ನಲ್ಲಿ ಹೆಡ್ ಆಫ್ ದಿ ಫ್ಯಾಮಿಲಿ ಫಸ್ಟ್ ಇರ್ತಾರೆ. ಆ ಹೆಡ್ ಆಫ್ ದಿ ಫ್ಯಾಮಿಲಿ ಏನಾದ್ರು ತೀರ್ಕೊಂಡಿದ್ರೆ ನೀವೇನ್ ಮಾಡ್ಬೇಕು, ನೆಕ್ಸ್ಟ್ ಯಾರು ಹೆಡ್ ಆಫ್ ದಿ ಫ್ಯಾಮಿಲಿಗೆ ಬರ್ತಾರೋ ಅವರ ಹೆಸರಿಗೆ ಸೇರಿಸಿ ಒಂದು ರೇಷನ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸಿರ್ಬೇಕಾಗುತ್ತೆ. ಅದನ್ನ ಬಿಟ್ರೆ ಬೇರೆ ಯಾರು ನೀವು ಬೇರೆ ಏನು ಕೆಲಸ ಮಾಡುವಂತ ಅವಶ್ಯಕತೆ ಇಲ್ಲ. ಒಂದು ಏನ್ ಚೆಕ್ ಮಾಡ್ಕೋಬೇಕು, ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಅನ್ನುವಂಥದ್ದು ಕರೆಕ್ಟ್ ಆಗಿ ಲಿಂಕ್ ಆಗಿದೆಯಾ ಇಲ್ವಾ ಅಂತ ಹೇಳಿ ಒಂದು ಚೆಕ್ ಮಾಡ್ಕೋಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಬಂದು ಹೆಡ್ ಆಫ್ ದಿ ಫ್ಯಾಮಿಲಿ ಏನಾದ್ರೂ ಮೃತಪಟ್ಟಿದ್ರೆ ಅವರನ್ನ ರಿಮೂವ್ ಮಾಡಿಸಿ ನೆಕ್ಸ್ಟ್ ಯಾರು ಇರ್ತಾರೋ ಅವರನ್ನ ಸೇರಿಸಿ ಹೊಸ ರೇಷನ್ ಕಾರ್ಡ್ ನಿಮ್ಮ ಹತ್ರ ಇದೆಯಾ, ರೇಷನ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸಿದಿರಾ ಇಲ್ವಾ ಅನ್ನುವಂಥದ್ದನ್ನ ನೋಡ್ಕೋಬೇಕಾಗುತ್ತೆ. ಇಷ್ಟು ನೋಡ್ಕೊಂಡ್ರೆ ಸಾಕು. ಅವರು ಮರುಪರಿಶೀಲನೆಗೆ ಬಂದಾಗ ನೀವು ಗೃಹಲಕ್ಷ್ಮಿ ಯೋಜನೆದು ಈಸಿಯಾಗಾದ್ರೆ ಪ್ರೋಸೆಸ್ ಅನ್ನ ಕಂಪ್ಲೀಟ್ ಮಾಡ್ಕೋಬಹುದು. ಹಾಗಿದ್ರೆ ನೀವು ಕೇಳಬಹುದು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಏನು ಅಂತ ಹೇಳಿ. ನೋಡಿ, ಕಾಂಗ್ರೆಸ್ ಸರ್ಕಾರ ಮಾಡಿದಂತಹ 5 ಮಹತ್ವದ ಗ್ಯಾರಂಟಿ ಯೋಜನೆಗಳಲ್ಲಿ ಈಗ 2 ಗ್ಯಾರಂಟಿ ಯೋಜನೆಗಳಲ್ಲಿ ಒಂದ್ ಬಂದ್ಬಿಟ್ಟು ಇಲ್ಲಿ ಮರುಪರಿಷ್ಕರಣೆ ಆದ್ರೆ ನಡೀತಿರುವಂತದ್ದು. ಒಂದು ಗೃಹ ಜ್ಯೋತಿ ಯೋಜನೆಯಡಿ, ಇನ್ನೊಂದು ಬಂದು ಗೃಹಲಕ್ಷ್ಮಿ ಯೋಜನೆಯಡಿ. ನೋಡಿ, ಗೃಹ ಜ್ಯೋತಿ ಯೋಜನೆಯಡಿ ಈಗಾಗ್ಲೇನೆ ನಿಮ್ಮ ಒಂದು ಮನೆ ಬಾಗಿಲಿಗೆ ಈಗ ಮೀಟರ್ ರೀಡಿಂಗ್ ಇಷ್ಟು ದಿನ ಏನ್ ಬರ್ತಿದ್ರು ಆ ಒಂದು ವಿದ್ಯುತ್ ಡಿಪಾರ್ಟ್ಮೆಂಟ್ ಇಂದ ಅವರು ಬಂದು ಈಗಾಗ್ಲೇನೆ ಗೃಹ ಜ್ಯೋತಿ ಯೋಜನೆಯಡಿ ಮರುಪರಿಶೀಲನೆ ಆದ್ರೆ ನಡೆಸ್ತಿರುವಂತದ್ದು. ಅವ್ರು ಯಾವ ರೀತಿಯಾಗಿ ನಡೆಸ್ತಿದ್ದಾರೆ, ಒಂದು ಮನೆ ಬಾಗಿಲಿಗೆ ಬರ್ತಾರೆ, ಮನೆ ಬಾಗಿಲಿಗೆ ಬಂದು ಒಂದು ಮೀಟರ್ ರೀಡಿಂಗ್ಸ್ ಅನ್ನ ಚೆಕ್ ಮಾಡ್ತಾರೆ. ಅದಾಗಿದ್ದ ಆದ್ಮೇಲೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಅನ್ನ ಕೇಳ್ತಾರೆ. ಆಧಾರ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ ಕರೆಂಟ್ ಬಿಲ್ ಆಗಿರ್ಬೋದು, ಈ ಒಂದು ಡಾಕ್ಯುಮೆಂಟ್ಸ್ ಅನ್ನ ಕೇಳಿ ಜೊತೆಗೆ ವೋಟರ್ ID ಅಂಡ್ ಹಾಗೇನು ಸಹ ಪಾನ್ ಕಾರ್ಡ್ ಅನ್ನ ಆದ್ರೆ ಕೇಳ್ತಾರೆ. ಈಗ ಹೊಸದಾಗಿ ವೋಟರ್ ID ಪ್ಯಾನ್ ಕಾರ್ಡ್ ಅನ್ನ ಕಂಪಲ್ಸರಿಯಾಗಿ ಪ್ರತಿಯೊಬ್ಬರನ್ನು ಕೊಡಬೇಕಾಗುತ್ತೆ. ಅಂಡ್ ಗೃಹ ಜ್ಯೋತಿ ಯೋಜನೆಗೆ ಈಗಾಗ್ಲೇನೆ ಎಲ್ಲಾ ಒಂದು ಜಿಲ್ಲೆಗಳಲ್ಲೂ ಸ್ಟಾರ್ಟ್ ಆಗಿರುವಂತದ್ದು. ಕಳೆದ 4 ದಿನಗಳಿಂದ ಒಂದು ಪರಿಶೀಲನೆ ಆದ್ರೆ ನಡೀತಾ ಇದೆ. ಯಾವ ರೀತಿಯಾಗಿ ಮಾಡ್ತಾರೆ, ಅವರೇ ನಿಮ್ಮ
ಒಂದು ಮನೆ ಬಾಗಿಲಿಗೆ ಬರ್ತಾರೆ, ಅವ್ರಿಗೆ ಒಂದು ಗೃಹ ಜ್ಯೋತಿ ಯೋಜನೆಯಡಿ ಒಂದು ಅಪ್ಲಿಕೇಶನ್ ಕೊಟ್ಟಿರ್ತಾರೆ ಸರ್ಕಾರ. ಆ ಒಂದು ಅಪ್ಲಿಕೇಶನ್ ಅಲ್ಲಿ ನಿಮ್ಮ ಎಲ್ಲಾ ಒಂದು ಡೀಟೇಲ್ಸ್ ಅನ್ನ ಸ್ಟೆಪ್ ಬೈ ಸ್ಟೆಪ್ ಫಿಲ್ ಮಾಡ್ತಾ ಹೋಗಿ ಒಂದು ವೆರಿಫಿಕೇಶನ್ ಆದ್ರೆ ಕಂಪ್ಲೀಟ್ ಮಾಡ್ತಾರೆ. ಇದೇ ಒಂದು ರೀತಿಯಲ್ಲಿ ಸೇಮ್ ಏನಾಗುತ್ತೆ ಗೃಹಲಕ್ಷ್ಮಿ ಯೋಜನೆಯಲ್ಲೂ ಸಹ ಗೃಹಲಕ್ಷ್ಮಿ ಯೋಜನೆಗೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಅಧಿಕಾರಿಗಳನ್ನಾದ್ರೆ ಇಟ್ಟಿರ್ತಾರೆ ಮನೆ ಬಾಗಿಲಿಗೆ ಬಂದು ಸರ್ವೆಯನ್ನ ಮಾಡೋದಕ್ಕೆ. ಸೊ ಗೃಹಲಕ್ಷ್ಮಿ ಯೋಜನೆಯಡಿಗೆ ಒಂದು ಅಪ್ಲಿಕೇಶನ್ ಅನ್ನ ಕೊಡ್ತಾರೆ ಅವರಿಗೆ, ಅಂದ್ರೆ ಮೊಬೈಲ್ ಅಲ್ಲಿ ಒಂದು ಅಪ್ಲಿಕೇಶನ್ ಬರುತ್ತೆ. ಅವ್ರ ಮೊಬೈಲ್ ತಗೊಂಡು ನಿಮ್ಮ ಒಂದು ಮನೆ ಬಾಗಿಲಿಗೆ ಬರ್ತಾರೆ. ಮನೆ ಬಾಗಿಲಿಗೆ ಬಂದಿದ್ದ ಆದ್ಮೇಲೆ ನಿಮ್ಮ ಹತ್ರ ಕೆಲವೊಂದಿಷ್ಟು ಡೀಟೇಲ್ಸ್ ಅನ್ನ ಕೇಳ್ತಾರೆ. ಆಧಾರ್ ಕಾರ್ಡ್ ಆಗಿರ್ಬೋದು, ಅಥವಾ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಆಗಿರ್ಬೋದು, ಅಥವಾ ರೇಷನ್ ಕಾರ್ಡ್ ಆಗಿರ್ಬೋದು, ಅಂಡ್ ಹಾಗೇನು ಸಹ ವೋಟರ್ ಐಡಿ ಅಂಡ್ ಹಾಗೇನು ಪ್ಯಾನ್ ಕಾರ್ಡ್ ಅನ್ನ ಕಂಪಲ್ಸರಿ ಕೊಡ್ಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ಸ್ ಅನ್ನ ನಿಮ್ಮ ಹತ್ರ ತಗೊಂಡು ಅವರು ಒಂದೊಂದಾಗಿ ಎಂಟ್ರಿ ಮಾಡ್ತಾ ಹೋಗ್ತಾರೆ. ಏನೇನೆಲ್ಲ ಅವ್ರಿಗೆ ಒಂದು ಅಪ್ಲಿಕೇಶನ್ ಅಲ್ಲಿ ತೋರಿಸುತ್ತೋ ಅದನ್ನೆಲ್ಲಾನು ನೀಟಾಗಿ ಒಂದೊಂದಾಗಿ ಎಂಟ್ರಿ ಮಾಡ್ತಾ ಹೋಗ್ತಾರೆ. ಜೊತೆಗೆ ನಿಮ್ಮ ಹತ್ರ ಒಂದಿಷ್ಟು ಕ್ವಶನ್ಸ್ ಅನ್ನ ಕೇಳ್ತಾರೆ. ಏನ್ ಕ್ವಶನ್ಸ್ ಅನ್ನ ಕೇಳ್ತಾರೆ, ನಿಮ್ಮ ಮನೆಯಲ್ಲಿ ಸರ್ಕಾರಿ ನೌಕರರು ಇದಾರಾ ಅಂತ ಕೇಳ್ತಾರೆ. ಅದರ ಜೊತೆಗೆ ನೆಕ್ಸ್ಟ್ ಯಾರಾದ್ರೂ GST ಟ್ಯಾಕ್ಸ್ ಪೇಯರ್ಸ್ ಇದಾರಾ ಅಂತ ಕೇಳ್ತಾರೆ. ತೆರಿಗೆ ಪಾವತಿದಾರರು ಏನಾದ್ರೂ ಇದ್ರೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಗೆ ಮುಂದೆ ಆದ್ರೆ ಬರೋದಿಲ್ಲ, ಇಲ್ಲ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಬರುತ್ತೆ. ಈಗ ಗೃಹ ಜ್ಯೋತಿ ಯೋಜನೆಯಡಿ ಈಗಾಗಲೇ ವೆರಿಫಿಕೇಶನ್ ಸ್ಟಾರ್ಟ್ ಆಗಿದೆ. ಬಟ್ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನಾಗುತ್ತೆ ಇನ್ನು ಕೆಲವೇ ದಿನಗಳಲ್ಲಿ ಸ್ಟಾರ್ಟ್ ಮಾಡ್ತಾರಂತೆ. ಅಂಡ್ ಇರುವಂತಹ ಒಂದು ಗುಡ್ ನ್ಯೂಸ್ ಏನು, ಗೃಹಲಕ್ಷ್ಮಿ ಯೋಜನೆಗೆ ಏನಾದ್ರೂ ಪರಿಶೀಲನೆಗೆ ಸ್ಟಾರ್ಟ್ ಮಾಡಿದ್ರೆ ವಿತಿನ್ 10 days ಒಳಗಡೆ ಆಲ್ ಓವರ್ ಕರ್ನಾಟಕ ಎಲ್ಲಾ ವೆರಿಫಿಕೇಶನ್ ಕಂಪ್ಲೀಟ್ ಆಗುತ್ತೆ ಅನ್ನುವಂತಹ ಅಪ್ಡೇಟ್ ಆದ್ರೆ ಇದೆ. ಬಟ್ ಸ್ಟಾರ್ಟ್ ಆದ್ಮೇಲೆ ಯಾವ ರೀತಿಯಾಗಿ ನಡೆಯುತ್ತೆ ಏನೋ ಅಂತ ಹೇಳಿ ನಾವು ಪ್ರತಿಯೊಬ್ಬರು ವೇಟ್ ಮಾಡಿ ನೋಡ್ಬೇಕು. ನೋಡಿ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗ ಏನೊಂದು ಮರುಪರಿಶೀಲನೆ ಮಾಡ್ತಾರೆ ಅದನ್ನ ಕಂಪಲ್ಸರಿ ಮಾಡಿಸ್ಬೇಕು ಅಂತಂದ್ರೆ ಹೌದು ಕಂಪಲ್ಸರಿ ಮಾಡಿಸ್ಬೇಕು. ನೀವೇನಾದ್ರೂ ಮರುಪರಿಶೀಲನೆ ಮಾಡಿಸದೆ ಹಂಗೆ ಬಿಟ್ಟಿದ್ದೀರಾ ಅಂತ ಅಂದ್ರೆ ಅಲ್ಲಿ ಬಂದು ನಿಮ್ಗೆ ಏನಾಗುತ್ತೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಮುಂದೆ ಬರ್ದೇನೂ ಇರುತ್ತೆ. ಓಕೆನಾ, ಬರಲ್ಲ ಅಂತಾನೆ ನಾನು ಹೇಳ್ತೀನಿ. ಸೊ ಏನ್ ಮಾಡ್ತಾರೆ, ಒಂದು ಮರುಪರಿಶೀಲನೆ ಅಂತ ಹೇಳಿ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ಸರ್ ನಾವೆಲ್ಲೋ ಬೇರೆ ಕಡೆ ಕೆಲ್ಸಕ್ಕೆ ಹೋಗಿರ್ತೀವಿ, ಮನೆಯಲ್ಲಿ ಯಾರು ಇರೋದಿಲ್ಲ, ಅಧಿಕಾರಿಗಳು ಬಂದು ನೋಡ್ಕೊಂಡು ಹೋಗ್ತಾರಲ್ವಾ, ಮತ್ತೆ ನಾನು ಏನ್ ಸರ್ ಮಾಡೋದು ವೆರಿಫಿಕೇಶನ್ಗೆ, ಅವ್ರು ಮತ್ತೆ ಬರ್ತಾರ ಅಂತ ಅಂದ್ರೆ ಹೌದು ಒಂದು ಪಾಸಿಬಿಲಿಟಿ ಏನಿದೆ, ಅವ್ರು ಮತ್ತೆ ಬರ್ತಾರೆ ಅಥವಾ ನೀವೇ ಅವರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಇದರ ಜೊತೆಗೆ ಈ ಒಂದು ಮರುಪರಿಶೀಲನೆ ಬಂದು ಕರ್ನಾಟಕವನ್ನ ಗ್ರಾಮವನ್ನ ಬೆಂಗಳೂರನ್ನಲ್ಲೂ ಸಹ ಸ್ಟಾರ್ಟ್ ಮಾಡ್ತಾರಂತೆ. ಈಗ ಗೃಹಲಕ್ಷ್ಮಿ ಯೋಜನೆಗೂ ಏನ್ ಮನೆ ಮನೆಗೆ ಬಂದು ಸರ್ವೆ ಮಾಡಿ ಮರುಪರಿಶೀಲನೆ ಮಾಡ್ತಾರೆ, ಅದೇ ರೀತಿಯಲ್ಲಿ ಬೆಂಗಳೂರನ್ನ ಕರ್ನಾಟಕವನ್ನ ಅಂಡ್ ಆಗಿರೋ ಸಹ ಗ್ರಾಮವನ್ನಲ್ಲೂ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ. ಅದರ ನೆಕ್ಸ್ಟ್ ಎಲ್ಲ ಕಂಪ್ಲೀಟ್ ಅಪ್ಡೇಟ್ಸ್ ಬಂದಿದ್ದ ಆದ್ಮೇಲೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ನೀವು ಈಸಿಯಾಗಿ ವೆರಿಫಿಕೇಶನ್ ಆದ್ರೆ ಮಾಡಿಸ್ಕೋಬಹುದು ಆಗಿರುತ್ತೆ. ನೋಡಿ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ದಿನೇ ದಿನೇನು ಒಂದಿಷ್ಟು ಬೆಳವಣಿಗೆ ನಡೀತಾನೆ ಬರ್ತಾ ಇದೆ. ಯಾಕಂತ ಅಂದ್ರೆ ಸುಮಾರು ಕೋಟಿ ಹಣ ಸರ್ಕಾರಕ್ಕೆ ಲಾಸ್ ಆಗಿದೆ ಅಂತ ಸರ್ಕಾರ ಅವರು ಹೇಳ್ತಿರುವಂತದ್ದು. ಟ್ಯಾಕ್ಸ್ ಪೇಯರ್ಸ್ ಬ್ಯಾಂಕ್ ಖಾತೆಗೆ, ಮೃತಪಟ್ಟಿರೋರ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗ್ತಿದೆ, ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಜಮಾ ಆದ್ರೆ ಅವ್ರಿಗೆ ಕರೆಕ್ಟ್ ಆಗಿ ಮೊಬೈಲ್ಗೆ ಮೆಸೇಜ್ ಬರ್ತಾ ಇಲ್ಲ. ಎಲ್ಲಾನು ಚೇಂಜ್ ಮಾಡಬೇಕು, ಎಲ್ಲಾನು ಕರೆಕ್ಟ್ ಆಗಿರ್ಬೇಕು. ಅರ್ಹರಿರುವ ಫಲಾನುಭವಿಗಳನ್ನ ಯಾವೊಂದು ಫಲಾನುಭವಿಯನ್ನ ಸಿಂಗಲ್ ಫಲಾನುಭವಿನೂ ಸಹ ಗೃಹಲಕ್ಷ್ಮಿ ಯೋಜನೆಯಿಂದ ಆಚೆ ಇಡಬಾರ್ದು ಅಂತ ಹೇಳಿ ಈ ಒಂದು ಸ್ಟೆಪ್ ಅನ್ನ ತಗೊಂಡಿರುವಂತದ್ದು. ಇಲ್ಲಿ ನೀವೇನ್ ಮಾಡ್ಬೇಕು, ಫಲಾನುಭವಿಗಳನ್ನು ಸಹ ಸಹಕರಿಸಬೇಕಾಗ್ತದೆ. ನಿಮ್ಮ ಒಂದು ಮನೆ ಬಾಗಿಲಿಗೆ ಸರ್ವೆ ಮಾಡೋದಕ್ಕೆ ಬಂದಾಗ ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆಯಲ್ಲಿ 31ನೇ ಕಂತಿನ ಹಣ ಆದ್ರೆ ಜಮಾ ಆಗ್ಬೇಕು. ಅದು ಬಂದು ನಿಮ್ಗೆ ಈಗಲೇ ಜಮಾ ಆಗುವಂತಹ ಚಾನ್ಸಸ್ ಆದ್ರೆ ಇಲ್ಲ. ಮೊದಲಿಗೆ ಒಂದು ಪರಿಷ್ಕರಣೆ ಎಲ್ಲ ಕಂಪ್ಲೀಟ್ ಆಗ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ನಿಮಗೆ 31ನೇ ಕಂತಿನ ಹಣ ಆದ್ರೆ ಜಮಾ ಆಗಿರುವಂತದ್ದು. ಅಂಡ್ ಒಂದು ಡೌಟ್ ನಿಮ್ಮಲ್ಲಿ ಇರುತ್ತೆ, ಹಾಗಿದ್ರೆ 31ನೇ ಕಂತಿನ ಹಣ ಜಮಾ ಆಗಿಲ್ಲ ಅಲ್ವಾ, ಈಗಾಗ್ಲೇನೆ ನಮ್ಗೆ ಕಳೆದ 2 ತಿಂಗಳಿಂದ ಹಣ ಬಾಕಿ ಇದೆ. ಈಗ ಬಾಕಿ ಇರುವಂತಹ ಎಲ್ಲಾ ಹಣ ಎಷ್ಟು ತಿಂಗಳಿದೆಯೋ ಅಷ್ಟು ತಿಂಗಳದು ಹಣ ಒಂದೇ ಸಲ ಜಮಾ ಮಾಡ್ಬಿಡ್ತಾರ ಮರುಪರಿಶೀಲನೆ ಮಾಡಿದ್ಮೇಲೆ ಅಂತ ಅಂದ್ರೆ ಇದಕ್ಕಿನ್ನೂ ಸರ್ಕಾರದ ಕಡೆಯಿಂದ ಯಾವುದೇ ತರದ ಉತ್ತರ ಆದ್ರೆ ಬಂದಿಲ್ಲ. ಎಷ್ಟು ತಿಂಗಳ ಹಣ ಬಾಕಿ ಇದೆ, ಅದನ್ನ ಯಾವಾಗ ಜಮಾ ಮಾಡ್ತಾರೆ ಏನು ಅಂತ ಹೇಳಿ ಮುಂದಿನ ದಿನಗಳಲ್ಲಿ ನಮಗೆ ಗೊತ್ತಾಗುತ್ತೆ. ಈಗ ಒಂದೇ ಸರಿ 4,000 6,000 ಜಮಾ ಮಾಡ್ತಾರ ಏನು ಅಂತ ಹೇಳಿ ಕಾದು ನೋಡಬೇಕು. ಸದ್ಯಕ್ಕೆ ಯಾವ್ದನ್ನು ಹೇಳಿಲ್ಲ. ನೀವು ಯಾವ್ದ್ರ ಮೇಲೇನೋ ಒಂದು ಆಸೆ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾಕಂತ ಅಂದ್ರೆ ಒಂದೇ ಸಲ 4,000 ಬರುತ್ತೆ 6,000 ಬರುತ್ತೆ ಅಂತ ಹೇಳಿ ಒಂದಿಷ್ಟು ಕಡೆ ವಿಡಿಯೋಸ್ ಸಹ ಬರ್ತಾ ಇದಾವೆ. ಬಟ್ ನಿಮ್ಗೆ 4,000 6,000 ಏನ್ ಬರೋದಿಲ್ಲ. ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪರಿಷ್ಕರಣೆ ಕಂಪ್ಲೀಟ್ ಆಗ್ಬೇಕು. ಅದಾದ್ಮೇಲೆ ಹಂತ ಹಂತವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆದ್ರೆ ಮಾಡುವಂತದ್ದು. 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಅರ್ಹರಿದ್ರು ಸ್ಟಾರ್ಟಿಂಗ್ ಅಲ್ಲಿ. ಈಗ ಅದರಲ್ಲಿ ಮೃತಪಟ್ಟಿರುವವರ ಲಿಸ್ಟು, ಟ್ಯಾಕ್ಸ್ ಪೇಯರ್ಸ್ ಲಿಸ್ಟು ಅಥವಾ ನಕಲಿ ಡಾಕ್ಯುಮೆಂಟ್ಸ್ ಅನ್ನ ಇಟ್ಟು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದವರನ್ನ ಎಲ್ಲರನ್ನೂ ಒಂದೊಂದಾಗಿ ರಿಮೂವ್ ಮಾಡ್ತಾ ಬರ್ತಾರೆ. ಅದರಲ್ಲೂ ಫಿಲ್ಟರ್ ಆಗಿ ಒಂದಿಷ್ಟು ಲಕ್ಷ ಫಲಾನುಭವಿಗಳನ್ನ ಆಚೆ ಹಾಕ್ತಾರೆ. ಅದಾದ್ಮೇಲೆ ಅರ್ಹರಿರುವ ಎಲ್ಲಾ ಫಲಾನುಭವಿಗಳಿಗೂ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಬರುತ್ತೆ. ಓಕೆನಾ, ಸೊ ಇದು ಗೃಹಲಕ್ಷ್ಮಿ ಯೋಜನೆಯ ಕುರಿತು ಇರುವಂತಹ ಅಪ್ಡೇಟು. ರೇಷನ್ ಕಾರ್ಡ್ ಬಳಕೆದಾರರು ಯಾರು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. BPL APL ಅಂತದೇ ರೇಷನ್ ಕಾರ್ಡ್ ಬಳಕೆದಾರರು ಎಲ್ರಿಗೂ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ. ಒಂದು ಆಧಾರ್ ಕಾರ್ಡ್ ಕರೆಕ್ಟ್ ಆಗಿ ಲಿಂಕ್ ಆಗಿದೆಯಾ ಅಂತ ನೋಡ್ಕೊಳ್ಳಿ. ಜೊತೆಗೆ ಹೆಡ್ ಆಫ್ ದಿ ಫ್ಯಾಮಿಲಿ ಏನಾದ್ರೂ ಮೃತಪಟ್ಟಿದ್ರೆ ಅದನ್ನಾದ್ರೆ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಓಕೆನಾ, ಇದು ಇವತ್ತಿನ ಮಾಹಿತಿ ಆಗಿತ್ತು. ನಮ್ಮ ಒಂದು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ಗೆ ಹೆಲ್ಪ್ ಆಗುವ ಎಲ್ಲಾ ಸರ್ಕಾರಿ ಯೋಜನೆ ಬಗ್ಗೆ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇರ್ತೀವಿ. ಪ್ರತಿಯೊಬ್ಬರು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ.